ಸಚಿವರೇ, ಇದೇನಿದು ಹೊಸ ನಡೆ? ಸನ್ಮಾನದ ಹೆಸರಲ್ಲಿ ತೆರಿಗೆ ಹಣ ಪೋಲು ಮಾಡ್ತಾ ಇರೋದು ಸರಿನಾ? ಪ್ರತಿಭಾ ಪುರಸ್ಕಾರದ ಹೆಸರಲ್ಲಿ ಕೋಟಿ ಕೋಟಿ ಖರ್ಚು ಮಾಡ್ತಾ ಇರೋದು ಯಾಕೆ? ಪ್ರತಿಭಾ ಪುರಸ್ಕಾರದ ಹೆಸರಲ್ಲಿ ಕೋಟಿ ಕೋಟಿ ಖರ್ಚು ಮಾಡ್ತಿರೋದು ಯಾಕೆ? ಖಾಸಗಿ ಶಾಲೆಯ ಮಕ್ಕಳ ಮೇಲೇನೆ ಅಷ್ಟೊಂದು ಅಭಿಮಾನ ಯಾಕೆ ನಿಮ್ಗೆ? ಸರ್ಕಾರಿ ಶಾಲೆಯ ಮಕ್ಕಳ ಮೇಲೆ ನಿಮ್ಗೆ ಪ್ರೀತಿ ಅಭಿಮಾನ ಇಲ್ವಾ? ಇದೇ ತಿಂಗಳ 29ನೇ ತಾರೀಕು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯುತ್ತೆ. ಅದು ಖಾಸಗಿ ಶಾಲೆಯ ವಿದ್ಯಾರ್ಥಿಗಳಿಗಾಗಿ ಮಾತ್ರ. SSLC PUC ಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಇದೆ. ಪ್ರತಿಭಾ ಪುರಸ್ಕಾರದ ಹೆಸರಲ್ಲಿ ಖಾಸಗಿ ಶಾಲಾ ಮಕ್ಕಳಿಗೂ ಸನ್ಮಾನ ಮಾಡ್ತಿದ್ದಾರೆ. GBA ಶಾಲಾ ಕಾಲೇಜುಗಳಿಗೆ ಮೊದಲು ಮೂಲ ಸೌಕರ್ಯವನ್ನ ಕೊಡಿ. GBA ನಡೆಗೆ ಈಗ ಸಾರ್ವಜನಿಕ ವಲಯದಲ್ಲಿ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. GBA ಶಾಲಾ ಕಾಲೇಜು ಮಕ್ಕಳಿಗೆ ಯೂನಿಫಾರ್ಮ್ ಇಲ್ಲ, ಪುಸ್ತಕ ಇಲ್ಲ, ಸ್ವೆಟರ್ ಕೊಟ್ಟಿಲ್ಲ. ಆದ್ರೆ ಈ ರೀತಿಯಾಗಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಹೆಸರಲ್ಲಿ ಕೋಟಿ ಕೋಟಿ ವೆಚ್ಚ ಮಾಡ್ತಿರೋದು ಯಾಕೆ ಅನ್ನುವಂತ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಿದೆ. ಯುವಕರು ನಮ್ಮೂರ ಹೆಮ್ಮೆ, ನಮ್ಮ ಸಮಾಜದ ಆಸ್ತಿ. GBA ಮತ್ತು ಬೆಂಗಳೂರು ಜಿಲ್ಲಾ ಪಂಚಾಯತ್ ಬೆಂಗಳೂರಿನಲ್ಲಿ ನೆಲೆಸಿರುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. SSLCಯಲ್ಲಿ 621 ಅಥವಾ ಅದಕ್ಕಿಂತ ಹೆಚ್ಚು ಮಾರ್ಕ್ಸ್, PUCಯಲ್ಲಿ 596 ಅಥವಾ ಹೆಚ್ಚು ಮಾರ್ಕ್ಸ್ ಮತ್ತು ಸೆಂಟ್ರಲ್ ಸಿಲೆಬಸ್ನ 10th ಮತ್ತು 12th ಅಲ್ಲಿ 496 ಅಥವಾ ಅದಕ್ಕಿಂತ ಹೆಚ್ಚು ಮಾರ್ಕ್ಸ್ ಪಡೆದಿರುವಂಥ ವಿದ್ಯಾರ್ಥಿಗಳಿಗೆ ನಾವು ನಮ್ಮೂರ ಹೆಮ್ಮೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆಗಸ್ಟ್ 25ರ ಒಳಗಡೆ ದಯವಿಟ್ಟು ಅಪ್ಲಿಕೇಶನ್ಸ್ ಅನ್ನ ಕಳಿಸ್ಕೊಡಿ. ಆಗಸ್ಟ್ 29ನೇ ತಾರೀಕು ನಾವು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಶೈಕ್ಷಣಿಕವಾಗಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡೋದು ನಮಗೆ ಒಂದು ಕಡೆ ಸಂತೋಷ. ಆದರೆ ಅದರ ಜೊತೆಗೆ ಅಂತಹ ವಿದ್ಯಾರ್ಥಿಗಳ ಪರಿಶ್ರಮವನ್ನ ಗುರುತಿಸಿ ಅವರಿಗೆ ಗೌರವ ನೀಡೋದರ ಜೊತೆಗೆ ಸಮಾಜದಲ್ಲಿರ್ತಕ್ಕಂಥ ಇತರೆ ಯುವಕರಿಗೂ ಕೂಡ ಒಂದು ಮೋಟಿವೇಶನಲ್ ಮೆಸೇಜ್ ಅನ್ನ ಕಳಿಸುವಂತಹದ್ದು ಈ ಕಾರ್ಯಕ್ರಮದ ಉದ್ದೇಶ ಆಗಿದೆ. ಕಾರ್ಯಕ್ರಮದಲ್ಲಿ ಕೃಷ್ಣ ಬೈರೇಗೌಡ್ರೆ, ನೀವೇನು ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಮಾಡಲಿಕ್ಕೆ ಹೊರಟಿದ್ದೀರಾ, ಅದು ಎಲ್ರಿಗೂ ಖುಷಿ ತರ್ತಕ್ಕಂಥ ವಿಚಾರನೇ. ಯಾಕೆಂತ ಹೇಳಿದ್ರೆ ಇವತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ನೀವು ಒಂದು ಪ್ರತಿಭೆಯನ್ನು ಗುರುತಿಸಿ ನೀವು ಅವರಿಗೆ ಸನ್ಮಾನ ಮಾಡ್ತಾ ಇರ್ತಕ್ಕಂಥದ್ದು ನಮಗೆಲ್ಲರಿಗೂ ಖುಷಿನೇ. ಆದರೆ ಇದರಲ್ಲಿ ಒಂದು ವಿಪರ್ಯಾಸ ಏನು ಅಂತ ಹೇಳಿದ್ರೆ, ಇವತ್ತು ನೀವು ಖಾಸಗಿ ಶಾಲೆಗಳು ಸಹ ಅರ್ಜಿಯನ್ನು ಹಾಕ್ಬೋದು ಅಂತ ಹೇಳಿದ್ದೀರಾ. ಆದರೆ ಇಲ್ಲಿ ಸರ್ಕಾರಿ ನಮ್ಮ ಏನು GBA ವ್ಯಾಪ್ತಿಲಿರ್ತಕ್ಕಂತಹ ಸರ್ಕಾರಿ ಶಾಲೆಗಳನ್ನು ಸಾವಿರಾರು ಶಾಲೆಗಳು ಮುಚ್ಚತಕ್ಕಂಥ ಪರಿಸ್ಥಿತಿಗೆ ಬಂದಿರೋದ್ರಿಂದ ಅದರ ಶಿಥಿಲಾವಸ್ಥೆ ಹೋಗ್ಬಿಟ್ಟಿದೆ. ಅಂಥದ್ದನ್ನು ನೀವು ಮೊದಲು ಜೀರ್ಣೋದ್ಧಾರನ ಮಾಡಿ ತದನಂತರ ಈ ಖಾಸಗಿ ಶಾಲೆಗಳ ಬಗ್ಗೆ ಗಮನ ಹರಿಸಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ನೀವೇನು ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇದ್ದಾರೆ, ಅವರಿಗೆ ಪ್ರಥಮವಾಗಿ ಪ್ರಾಮುಖ್ಯತೆಯನ್ನು ಕೊಟ್ಟು ಅವರಿಗೆ ಸನ್ಮಾನ ಮಾಡಿ ನಂತರ ಖಾಸಗಿ ಶಾಲೆಗಳಿಗೆ. ಬೈರೇಗೌಡ್ರೆ, ಏನಿವತ್ತು ತಾವು GBA ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ಒಂದು ಸರ್ಕಾರಿ ಶಾಲೆಗಳಿಗೆ ಈ ಒಂದು ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ, ಇದಕ್ಕೆ ತುಂಬ ಒಳ್ಳೆಯದು ಅಂತ ನಮಗೆಲ್ಲರಿಗೂ ಅನಿಸುತ್ತೆ. ಆದರೆ ಮೊದಲನೇದಾಗಿ ಏನಿವತ್ತು ತಾವು ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ನೀಡಿದ ನಿಟ್ಟಿನಲ್ಲಿ ಈಗಾಗಲೇ ಅನೇಕ ಸಮಸ್ಯೆಗಳು ವಿದ್ಯಾರ್ಥಿಗಳಲ್ಲಿ ಕಾಣ್ತಾ ಇದ್ದೀವಿ. ಶೂ ಇರ್ಬೋದು, ಬುಕ್ಸ್ ಇರ್ಬೋದು, ಹೀಗೆ ಯೂನಿಫಾರ್ಮ್, ಈಗ ಅನೇಕ ಮೂಲಭೂತ ಸಮಸ್ಯೆಗಳನ್ನ ಮೊದಲು ಅವರಿಗೆಲ್ಲ ನೀಡಿ ಆನಂತರ ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ನೀಡಿದ್ರೆ ತುಂಬ ಒಳ್ಳೆಯದು ಅನ್ಸುತ್ತೆ. ಯಾಕಂದರೆ ಅನೇಕ ಸಮಸ್ಯೆಗಳು ವಿದ್ಯಾರ್ಥಿಗಳ ಈ ಒಂದು ವಿಚಾರ